ಆಫ್ ಆಕಾಶವಾಣಿ ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸುವ ವಿದ್ಯಾರ್ಥಿನಿ ರೂಪಾ ಶ್ರೀಕಾಂತ್. ನಮಸ್ತೆ ಮೇಡಮ್. ನಮಸ್ಕಾರ ರೂಪಾ. ಕಳೆದ ತರಗತಿನಲ್ಲಿ ದಾರಿನಿ ತಿಳಿಸಿಕೊಂಡೆ ಶುರು ಮಾಡಿದ್ವಿ ಅಲ್ವಾ? ಹೌದು. ಪಲ್ಲವಿ ಸ್ವಲ್ಪ ಭಾಗ ಆಯ್ತಾ? ಹೌದು ಮೇಡಮ್, 3 ಸಂಗತಿಗಳಾಗಿದೆ. ಓಹೋ, ನೀವು ಒಂದ್ಸಲ ಆರೋಹಣ ಅವರೋಹಣ ಹಾಡ್ಬಿಟ್ಟು ಫಸ್ಟ್ 2 ಸಂಗತಿನೂ ಹಾಡಿ, 3ನೇದಕ್ಕೆ ಬರೀ ಸ್ವರ ಹೇಳ್ಕೊಟ್ಟಿಲ್ಲ. ಮೊದಲನೇ 2 ಸಂಗತಿ ಒಂದೊಂದ್ಸಲ ಹಾಡಿ ರೂಪಾ. ಖಂಡಿತ. ಸರಿ ಮ ಪ ಧ ಸ ಸ ಧ ಪ ಮ ರಿ ಸ ದ ರಿ ನಿ ದೆ ಲು ಸು ಕುಂತಿ ತ್ರಿಪುರ ಸುಂದ. ಹಾಡಿ 2 ಸಲ ಹಾಡಿ, ಪರವಾಗಿಲ್ಲ. ದಾರಿ ನೀದೇಲು ಸು ಕುಂಟಿ ತ್ರಿಪುರ ಸುಂದರಿ ನೀದೇಲು ಸು ಕುಂಟಿ ತ್ರಿಪುರ ಈ ಮುಂದಿನ ಸ್ವರ ಅರ್ಥ ಆಗಿದೆ ಅಲ್ವಾ? ರೇ ಸದ ಸದ ಪದ ಪ ಮ ಮ ಪದ ಸದ ಪ ಮ ಪದ ಪ ಮ ರೇ ಸರಿ ಮ ರೇ ಸ ಸದ ರೀ ಸ ಸ ದ ದ ದ ಪ ಮ ಪ ದ ಸ ದ ಸರಿ ಮ. ಸ್ವರ ಅರ್ಥ ಆಗಿದೆ ಅಲ್ವಾ? ಹೌದು ಮೇಡಮ್. ದ ರೀ ನೀ ದೆ ದ ರಿ ನಿ ದೆ ಲು ಸು ಸು ಟಿ ತ್ರಿಪುರ ಟಿ ತ್ರಿಪುರ ಟಿ ತ್ರಿಪುರ ಸು ಸು ಲೂಸು ಟಿ ತ್ರಿ ತ್ರಿಪುರ ಸು ಪೂರ ಸುಂ. ಪೂರ್ತಿ ಒಂದ್ಸಲ ಹೇಳ್ತೀರಾ? ದಾರಿ ನೀ ತೇಲು ಸು ಕುಂಟಿ ತ್ರಿಪುರ ಸು. ಅರ್ಥ ಆಯ್ತಾ 3ನೇದು? ಹೌದು ಮೇಡಮ್. ಇನ್ನೊಂದ್ಸಲ ನೀವೊಬ್ಬರೇ ಹಾಡ್ತೀರಾ? ಖಂಡಿತ. ದಾರಿ ನೀ ದೇಲು ಸು ಕುಂಟಿ ತ್ರಿಪುರ ಸುಂ. ಸರಿಗಿದೆ. 4ನೇ ಸಂಗತಿ ಸರಿ ಮರಿ ಮರಿ ಸದ ಸರಿ ಮರಿ ಮರಿ ಸದ ದ ಸರಿ ಸರಿ ಸದ ಪ ದ ಸರಿ ಸರಿ ಸದ ಪ ಮ ಪದ ಸದ ಪ ಮರಿ ಸರಿ ಮರಿ ರಿ ಸ ಸದ
ಮ ಪದ ಸದ ಪ ಮರಿ ಸರಿ ಮರಿ ರಿ ಸ ಸದ. ಈ ಲಘುವಿನ ಭಾಗ ಪೂರ್ತಿ ಎರಡನೇ ಕಾಲದಲ್ಲೇ ಇದೆ. ಕಾಲದಲ್ಲಿ ಆಮೇಲೆ ತಾರಸ್ಥಾಯಿ ಬಂದ ಕಡೆ ಎಲ್ಲ ನೀವು ಮಾರ್ಕ್ ಮೇಲ್ಗಡೆ ಮಾಡ್ಕೊಳ್ಳಿ. ಚುಕ್ಕೆ ಹಾಕು. ಸರಿ ಮರಿ ಮರಿ ಸದದ ಸರಿ ಸರಿ ಸದಪ ಸರಿ ಮರಿ ಮರಿ ಸದ ದ ಸರಿ ಸರಿ ಸದ ಪ. ಮ ಪದ ಸದಪ ಮರಿ ಸರಿ ಮರಿ ರಿ ಸ ಸದ. ಮ ಪದ ಸದ ಪ ಮರಿ ಸರಿ ಮರಿ ರಿ ಸ ಸದ. ಸರಿ ಮ ಪದ ಸರಿ ಸದಪ ಮರಿ ಸದ. ಸರಿ ಮ ಪದ ಸರಿ ಸದ ಪ ಮರಿ ಸದ. ದದ ಪ ಮ ಪ ದ ಸ ದ ಸರಿ ಮ. ದದ ಪ ಮ ಪ ದ ಸ ಧ ಸರಿ ಮ. ಸರಿ ಮರಿ ಮರಿ ಸದ ದ ಸರಿ ಸರಿ ಸದ ಪ. ಸರಿ ಮರಿ ಮರಿ ಸದ ದ ಸರಿ ಸರಿ ಸದ ಪ. ಮ ಪದ ಸದ ಪ ಮರಿ ಸರಿ ಮರಿ ರಿ ಸ ಸದ. ಮ ಪದ ಸದ ಪ ಮರಿ ಸರಿ ಮರಿ ರಿ ಸ ಸದ. ಸರಿ ಮ ಪದ ಸರಿ ಸದ ಪ ಮರಿ ಸದ. ಇದು ರೀಸ ಅನ್ನುವಾಗ ಅದು ರೀ ಎರಡಲ್ವಾ ಮೇಡಮ್? ಹೌದು, ಎರಡನೇ ಕಾಲದಲ್ಲಿ ಎರಡು. ಸರಿ ಮ ಪದ ಸರಿ ಸದ ಪ ಮರಿ ಸದ. ಸರಿ ಮ ಪದ ಸರಿ ಸದ ಪ ಮರಿ ಸದ. ದದ ಪ ಮ ಪ ದ ಸ ದ ಸರಿ ಮ. ದದ ಪ ಮ ಪ ದ ಸ ಧ ಸರಿ ಮ. ಒಂದ್ಸಲಿ ಸ್ವರ ಹಾಡ್ತೀರಾ? ಹಾಡ್ತೀನಿ. ಸರಿ ಮರಿ ಮರಿ ಸದ ದ ಸರಿ ಸರಿ ಸದ ಪ ಮ ಪದ ಸದ ಪ ಮರಿ ಸರಿ ಮರಿ ರಿ ಸ ಸದ. ಸರಿ ಮ ಪದ ಸರಿ ಸದ ಪ ಮರಿ ಸದ. ದದ ಪ ಮ ಪ ದ ಸ ಧ ಸರಿ ಮ. ಸರಿಗಿದೆ. ದ ರಿ ನೀ ದೆ. ದ ರಿ ನೀ ದೆ. ಲೋ ಸೋ ಕೊಣ್ ಲೂ ಸು ಕೊಣ್ ಡಿ ತ್ರಿ ತ್ರಿ ಪೂರ ಸು ಪೂರ ಸುನ್. ಈಗ ನಾವು ತಾಳಕ್ಕೆ ಸರಿಯಾಗಿ ಬಿಡಿಸಿ ಹೇಳ್ತಿದ್ದೀವಷ್ಟೇ. ಪೂರ್ತಿ ಹೇಳುವಾಗ ದಾರಿನಿ ತಿಳಿಸುಕೊಂಟಿ ತ್ರಿಪುರ ತ್ರಿಪುರ ಸುಂದರಿ. ಯಾಕೆಂದ್ರೆ ದಾರಿನಿ ತಿಳಿಸುಕೊಂಟಿ ಅಂದ್ರೆ ಮುಂದೆ ನಿಮಗೆ ಅದು ಮೋಕ್ಷ ಮಾರ್ಗಕ್ಕೋಸ್ಕರ ದಾರಿ ನನಗೆ ಸಿಕ್ತು ಅನ್ನೋ ಥರ ಬರುತ್ತೆ ಅರ್ಥ. ಈ ಸುಂದರಿ ನಿನ್ನೆ ಶರಣಂಟಿ ಅದೆಲ್ಲ ಬರುತ್ತಲ್ಲ, ಈ ದಾರಿನಿ ತಿಳಿಸುಕೊಂಟಿ ಅಂದ್ರೆ ಮೋಕ್ಷಕ್ಕೆ ನಾ ದಾರಿನ ಕಂಡುಕೊಂಡೆ ಅನ್ನೋ ಥರ ಬರುತ್ತೆ. ಆಮೇಲೆ ಹೇಳುವಾಗ ದಾರಿನಿ ತಿಳಿಸುಕೊಂಟಿ ಒಂದು ಪದ ತಿಳ್ಕೊಂಡೆ ಅನ್ನೋ ಥರ. ಇಲ್ಲಿ ಮಾತ್ರ ತಾಳಕ್ಕೆ ಸರಿಯಾಗಿ ಈಗ ಹಾಡ್ತಿದ್ದೀವಿ. ದಾರಿನಿ ದೆ. ದಾರಿ ನೀ ದೆ. ಲೂ ಸೂ ಕೊಣ್ ಲೂ ಸು ಕೊಣ್ ಟಿ ತ್ರಿ ಟೇ ತ್ರಿ ಪೂರ ಸು ಪೂರ ಸುನ್. ಒಂದ್ಸಲಿ ಸಾಹಿತ್ಯ ಹಾಡ್ತೀರಾ? ದಾರಿ ನೀ ದೆ. ಲೂ ಸು ಕೊಣ್ ಟೇ ತ್ರಿಪುರ ಸು. ಸರಿಗಿದೆ. ಐದನೇದು ಮಮರಿ ರಿ ಸ ಸದ ದ ರಿ ರಿ ಸ ಸದ ದ ಪ ಪ. ಮಮ ರಿ ರಿ ಸ ಸದ ದ ರಿ ರಿ ಸ ಸದ ದ ಪ ಪ. ದ ಪ ಪ ಮ ರಿ ರಿ ಸ ರಿ ಮ ರಿ ರಿ ಸ ಸದ. ದದ ಪ ಪ ಮಮ ರಿ ರಿ ಸ ರಿ ಮ ರಿ ರಿ ಸ ಸದ. ಸರಿ ಮ ಪದ ಸರಿ ಸದ ಪ ಮ ರಿ ಸದ. ಸರಿ ಮ ಪದ ಸರಿ ಸದ ಪ ಮ ರಿ ಸದ. ದ ಪ ಮ ಪ ದ ಸ ದ ಸರಿ ಮ. ದದ ಪ ಮ ಪ ದ ಸ ಧ ಸರಿ ಮ. ಮ ರಿ ರಿ ಸ ಸದ ದ ರಿ ರಿ ಸ ಸದ ದ ಪ ಪ. ಮಮ ರಿ ರಿ ಸ ಸದ ದ ರಿ ರಿ ಸ ಸದ ದ ಪ ಪ. ದ ಪ ಪ ಮ ರಿ ರಿ ಸ ರಿ ಮ ರಿ ರಿ ಸ ಸದ. ದದ ಪ ಪ ಮಮ ರಿ ರಿ ಸ ರಿ ಮ ರಿ ರಿ ಸ ಸದ. ಸರಿ ಮ ಪದ ಸರಿ ಸದ ಪ ಮ ರಿ ಸದ. ಸರಿ ಮ ಪದ ಸರಿ ಸದ ಪ ಮ ರಿ ಸದ. ದ ಪ ಮ ಪ ದ ಸ ದ ಸರಿ ಮ. ದದ ಪ ಮ ಪ ದ ಸ ಧ ಸರಿ ಮ. ಆ ಜಂಟಿ ಸ್ವರಗಳ ಪ್ರಯೋಗ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕೃತಿನಲ್ಲಿ.
ಆಮೇಲೆ ಈ ರಾಗಕ್ಕೆ ಎಷ್ಟು ರಂಜನೀಯವಾಗಿದೆ ಅಲ್ಲ ಜಂಟಿ ಪ್ರಯೋಗಗಳು. ಈ 5ನೇ ಸಂತೆ ಒಂದ್ಸಲ ಹಾಡಿ ರೂಪ. ಓಕೆ. ಮಮ ರಿ ರಿ ಸ ಸ ದ ದ ರಿ ರಿ ಸ ಸ ದ ದ ಪ ಪ ದ ದ ಪ ಪ ಮಮ ರಿ ರಿ ಸ ರಿ ಮ ರಿ ರಿ ಸ ಸ ಧ ಸ ರಿ ಮ ಪ ಧ ಸ ರಿ ಸ ಧ ಪ ಮ ರಿ ಸ ದ ದ ದ ಪ ಮ ಪ ದ ಸ ಧ ಸ ರಿ ಮ. ಈ ಲಘುವಿನ ಭಾಗ ಇದರಲ್ಲಿ ಈ ಸಂಗತಿಯಲ್ಲಿ ಎಲ್ಲ 2ನೇ ಕಾಲದಲ್ಲೇ ಇದೆ. ಆ 2ನೇ ಧೃತದಲ್ಲಿ ಮಾತ್ರ ಪಾದ ಸ ಅಷ್ಟು ಮಾತ್ರ ಕಾಲದಲ್ಲಿ ಕೆಳಗಡೆ ಗೆರೆ ಹಾಕೊಂಡಿದ್ದೀರಲ್ವಾ. ಇದಕ್ಕೆ ಸಾಹಿತ್ಯ ದ ರೀ ನೀ ದೇ ಮಾಮ ರಿ ರಿ ಸ ಸ ದ ದ ದ ರೀ ದ ರೀ ನೀ ದೇ ನೀ ದೇ ಲೂಸು I hear poetic ಅಂದ್ರೆ I hear and rejoice ಅಂದ್ರೆ ನೀನು ಹಾಡ್ತಾ ಇರೋದು ನೀನು poetic word for you. Shall I call wandering voice. ನೀನು ಪಕ್ಷಿ words for ಹೇಳ್ತಾರೆ. Shout, I hear. ಎರಡು ಧೃತದ ಭಾಗನೂ 4ನೇ ಸಂಗತಿ ಇದ್ದ ಹಾಗೆ ಇದೆ. ಇದು ಈ ಸಂಗತಿ ಅರ್ಥ ಆಯ್ತಾ? ಒಂದ್ಸಲ ಪ್ರಯತ್ನ ಪಡ್ತೀರಾ? ಬೇರೆ ಬೆಟ್ಟ ಬೆಟ್ಟಗಳಿಂದ ಮುಂದಿನ ಸಂಗತಿ ಸ್ವರದ್ದು ಸಾ ಧರಿ ಸ ಸ ದ ಸಾ ಧರಿ ಸ ಸ ದ ಪ ಪ ಮ ಪ ದ ಪ ಮ ದ ಪ ಪ ಮ ಪ ದ ಪ ಮ. ಇಷ್ಟು ಕಾಲದಲ್ಲೇ ಇದೆ. ರಿ 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 ಸ ರಿ ಮ ರಿ ರಿ ಸ ಸ ದ ರಿ ರಿ. क्या आप भी कैरियोके में गाना गाते हैं लेकिन उसमें सुर और ताल जो है वो बिल्कुल सही नहीं होता है, इसीलिए आप कॉन्फिडेंस के साथ कहीं पर जाकर नहीं गा पाते हैं? अगर ऐसा ही कुछ प्रॉब्लम आपके साथ भी हो रहा है तो हाय, मैं हूँ अभिजीत रॉय, ए वोकल कोच। मैं आपको बताऊंगा अगले 90 डेज में किस तरीके से आप स्टेप बाय स्टेप प्रैक्टिस करके एक बेहतर सिंगर बन सकते हैं। अगर ये सारे सीक्रेट्स को आपको समझना है तो मैं आपको इनवाइट करूंगा मेरे इस 90 मिनट्स के मास्टर क्लास में, जिसमें मैं आपके साथ शेयर करूंगा सुर किस तरीके से प्रैक्टिस करेंगे, ताल का प्रैक्टिस कैसे होना चाहिए, ब्रीदिंग टेक्निक का प्रैक्टिस कैसे करेंगे और अगले 90 डेज में किस तरीके से स्टेप बाय स्टेप प्रैक्टिस करके एक बेहतर सिंगर बन सकते हैं। तो ये सारे सीक्रेट्स को आपको समझना है तो इसके लिए मैंने इस वीडियो के नीचे लिंक दिया है जिसमें क्लिक करके आपको रजिस्ट्रेशन करना है इस 90 मिनट्स के मास्टर क्लास के लिए और मैं आपको मिलूंगा इस मास्टर क्लास में बिल्कुल लाइव। ಒಂದ್ಸಲ ಹೇಳಿ ಪೂರ್ತಿ ಆವರ್ತ. ಸಾ ಧರಿ ಸ ಸ ದ ದ ಪ ಪ ಮ ಪ ದ ಪ ಮ ರಿ 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 ಸ ರಿ ಮ ರಿ ರಿ ಸ ಸ ದ ಸ ದ ದ ದ ಪ ಮ ಪ ದ ಸ ದ ಸ ರಿ ದ ರಿ ನಿನ್ನೆ ದ ರಿ ನಿನ್ನೆ ಶರಣಂ ನಿನ್ನೆ ಮುಂದಕ್ಕೆ ಹೋಗುತ್ತೆ. ನಿನ್ನೆ ಶರ ನಿನ್ನೆ ಶರ art to me no bird but an invisible ಇಲ್ಲಿವರೆಗೂ ಅಭ್ಯಾಸ ಮಾಡಿ ರೂಪ. ಓಕೆ ಮೇಡಮ್.
ಮುಂದಿನ ತರಗತಿಯಲ್ಲಿ Even ಮುಂದುವರಿಸೋಣ. yet thou art to ಸರಿ. me ಅಮೃತ no word, ಗುರುಕುಲ but an invisible ಸಂಗೀತ thing. ಪಾಠ ಕೇಳಿದ್ರಿ. Voice and ಹೇಳಿಕೊಟ್ಟವರು ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸಿದ ವಿದ್ಯಾರ್ಥಿನಿ ರೂಪಾ ಶ್ರೀಕಾಂತ್. ಇದು ಅಮೃತ ವರ್ಷಿಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿಯ ಕೊಡುಗೆ.